ಯುಗಾದಿ ರಂಜಾನ್ ಹಬ್ಬ ಎರಡೂ ಇತ್ತಲ್ಲ, ಒಳ್ಳೆ ದಿನ, ಆದ್ದರಿಂದ ಒಳ್ಳೆ ಗಳಿಗೆ ಅಂತ ಹೇಳಿ ಇವತ್ತು ಒಂದು ಸೈಟ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಲ್ಲ, ಈಗ ಇವತ್ತು ತೀರ್ಮಾನ ಮಾಡುತ್ತೆ, ಮೀಟಿಂಗ್ ಇದೆ ಇವತ್ತು. AICC ಜನರಲ್ ಸೆಕ್ರೆಟರಿ ಬೆಂಗಳೂರು ಬಂದರು. AICC ಜನರಲ್ ಸೆಕ್ರೆಟರಿ ಆದ ರಂದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಸಂಜೆ ತನಕ ಕಾಯ್ತಾ ಇದ್ದೀವಿ ನಾವು. ಆದ್ದರಿಂದ ಒಳ್ಳೆ ದಿನ ಇತ್ತು ಅಂತ ನಮ್ಮ ಕಾರ್ಯಕರ್ತರು, ಪಕ್ಷದ ವರಿಷ್ಠರು, ಹಿರಿಯರು ಕೂಡ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಆದ್ದರಿಂದ ಇವತ್ತು ಒಂದು ಸೆಟ್ ನಾಮಿನೇಷನ್ ಫೈಲ್ ಮಾಡಿದ್ವಿ. ಅಲ್ಲ ಮೇಡಮ್, ನೀವು ಈ ಮೀಟಿಂಗ್ ಹೋಗ್ತೀರಾ ಮೇಡಮ್ ಇವಾಗ ಬೆಂಗಳೂರಿಗೆ ಅಂತ? ಇಲ್ಲ, ನಾನು ನಿಮಗೂ ಕರೆದಿದ್ದಾರೆ ಅಂತ. ಮಲ್ಲಿಕಾರ್ಜುನ ಅವರು ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಇವತ್ತು ಹಬ್ಬ ಬೇರೆ ಇದೆ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇತ್ತಲ್ಲ, ಸೊ ಹಾಗಾಗಿ ನಾನು ಭರವಸೆ ಇದೆ, ಜನರ ಬೆಂಬಲ ಇದೆ, ಅಪ್ಪಾಜಿಯವರ ಆಶೀರ್ವಾದ ಇದೆ, ಹಿರಿಯರು ಎಲ್ಲರೂ ಕೂಡ ಸಮರ್ಥಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊನೆ ಅಂತ ಹೇಳಿದ್ದೀವಿ. ನನ್ನ ಚುನಾವಣೆಯಲ್ಲೂ ಅದನ್ನೇ ಹೇಳಿದ್ವಿ ನಾವು. ಕೊನೆಗೆ AICC KPCC ವರಿಷ್ಠರಿಂದ ಏನು ತೀರ್ಮಾನ ಆಗುತ್ತೆ ಅದರ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿದಿಷ್ಟೇ, ಸಿಂಪಲ್ ಆಗಿ ಒಳ್ಳೆ ದಿನ ಇದೆ, ಅದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇರೋದು. ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇದೆ, ಉಳಿದಿರೋದು ಸೋಮವಾರ ಒಂದೇ ದಿನ. ಆದ್ದರಿಂದ ಇವತ್ತು 3 ಗಂಟೆ ತನಕ ಟೈಮ್ ಇದೆ, ಹಾಗಾಗಿ ಅಧಿಕೃತವಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಇಲ್ಲ, ಅಶ್ಯೂರೆನ್ಸ್ ಅಂದರೆ ಬೆಂಬಲ ಯಾವ ರೀತಿ ಇದೆ, ಜನರಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಯಾವ ರೀತಿ ಇದೆ ಅಂತ ಕೇಳಿದರು. ಸೊ ಅದ್ರ ಬಗ್ಗೆ ನಾನು ಕೂಡ ವಿಸ್ತಾರವಾಗಿ ಹೇಳಿದೆ. ಅಪ್ಪಾಜಿಯವ್ರ ಸೀಟು 6 ಬಾರಿ ಗೆದ್ದಿದ್ದಾರೆ, ಅಪ್ಪಾಜಿಯವರು ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಜನರು ಕೂಡ ಈಗ ಸಮರ್ಥು. ಮಲ್ಲಿಕಾರ್ಜುನವ್ರ ಚುನಾವಣೆ ಆಯಿತು, ಅಪ್ಪಾಜಿಯವ್ರ ಚುನಾವಣೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಓಡಾಡಿದ್ದಾರೆ, ನನ್ನ ಚುನಾವಣೆಯಲ್ಲೂ ಓಡಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು ಅನ್ನೋಂಗೆ ಇಲ್ಲ, ಎಲ್ಲರದ್ದು ಸಪೋರ್ಟ್ ಇದೆ, ಆಶೀರ್ವಾದ ಇದೆ ಅಂತ ಅಷ್ಟೇ. ಇಲ್ಲ, ಯುಗಾದಿ ರಂಜಾನ್ ಹಬ್ಬ ಎರಡೂ ಇತ್ತಲ್ಲ, ಒಳ್ಳೆ ದಿನ, ಆದ್ದರಿಂದ ಒಳ್ಳೆ ಗಳಿಗೆ ಅಂತ ಹೇಳಿ ಇವತ್ತು ಒಂದು ಸೈಟ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಲ್ಲ, ಈಗ ಇವತ್ತು ತೀರ್ಮಾನ ಮಾಡುತ್ತೆ, ಮೀಟಿಂಗ್ ಇದೆ ಇವತ್ತು. AICC ಜನರಲ್ ಸೆಕ್ರೆಟರಿ ಬೆಂಗಳೂರು ಬಂದರು. AICC ಜನರಲ್ ಸೆಕ್ರೆಟರಿ ಆದ ರಂದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಸಂಜೆ ತನಕ ಕಾಯ್ತಾ ಇದ್ದೀವಿ ನಾವು. ಆದ್ದರಿಂದ ಒಳ್ಳೆ ದಿನ ಇತ್ತು ಅಂತ ನಮ್ಮ ಕಾರ್ಯಕರ್ತರು, ಪಕ್ಷದ ವರಿಷ್ಠರು, ಹಿರಿಯರು ಕೂಡ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಆದ್ದರಿಂದ ಇವತ್ತು ಒಂದು ಸೆಟ್ ನಾಮಿನೇಷನ್ ಫೈಲ್ ಮಾಡಿದ್ವಿ. ಅಲ್ಲ ಮೇಡಮ್, ನೀವು ಈ ಮೀಟಿಂಗ್ ಹೋಗ್ತೀರಾ ಮೇಡಮ್ ಇವಾಗ ಬೆಂಗಳೂರಿಗೆ ಅಂತ? ಇಲ್ಲ, ನಾನು ನಿಮಗೂ ಕರೆದಿದ್ದಾರೆ ಅಂತ. ಮಲ್ಲಿಕಾರ್ಜುನ ಅವರು ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಇವತ್ತು ಹಬ್ಬ ಬೇರೆ ಇದೆ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇತ್ತಲ್ಲ, ಸೊ ಹಾಗಾಗಿ ನಾನು ಭರವಸೆ ಇದೆ, ಜನರ ಬೆಂಬಲ ಇದೆ, ಅಪ್ಪಾಜಿಯವರ ಆಶೀರ್ವಾದ ಇದೆ, ಹಿರಿಯರು ಎಲ್ಲರೂ ಕೂಡ ಸಮರ್ಥಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊನೆ ಅಂತ ಹೇಳಿದ್ದೀವಿ. ನನ್ನ ಚುನಾವಣೆಯಲ್ಲೂ ಅದನ್ನೇ ಹೇಳಿದ್ವಿ ನಾವು. ಕೊನೆಗೆ AICC KPCC ವರಿಷ್ಠರಿಂದ ಏನು ತೀರ್ಮಾನ ಆಗುತ್ತೆ ಅದರ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿದಿಷ್ಟೇ, ಸಿಂಪಲ್ ಆಗಿ ಒಳ್ಳೆ ದಿನ ಇದೆ, ಅದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇರೋದು. ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇದೆ, ಉಳಿದಿರೋದು ಸೋಮವಾರ ಒಂದೇ ದಿನ. ಆದ್ದರಿಂದ ಇವತ್ತು 3 ಗಂಟೆ ತನಕ ಟೈಮ್ ಇದೆ, ಹಾಗಾಗಿ ಅಧಿಕೃತವಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಇಲ್ಲ, ಅಶ್ಯೂರೆನ್ಸ್ ಅಂದರೆ ಬೆಂಬಲ ಯಾವ ರೀತಿ ಇದೆ, ಜನರಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಯಾವ ರೀತಿ ಇದೆ ಅಂತ ಕೇಳಿದರು. ಸೊ ಅದ್ರ ಬಗ್ಗೆ ನಾನು ಕೂಡ ವಿಸ್ತಾರವಾಗಿ ಹೇಳಿದೆ. ಅಪ್ಪಾಜಿಯವ್ರ ಸೀಟು 6 ಬಾರಿ ಗೆದ್ದಿದ್ದಾರೆ, ಅಪ್ಪಾಜಿಯವರು ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಜನರು ಕೂಡ ಈಗ ಸಮರ್ಥು. ಮಲ್ಲಿಕಾರ್ಜುನವ್ರ ಚುನಾವಣೆ ಆಯಿತು, ಅಪ್ಪಾಜಿಯವ್ರ ಚುನಾವಣೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಓಡಾಡಿದ್ದಾರೆ, ನನ್ನ ಚುನಾವಣೆಯಲ್ಲೂ ಓಡಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು ಅನ್ನೋಂಗೆ ಇಲ್ಲ, ಎಲ್ಲರದ್ದು ಸಪೋರ್ಟ್ ಇದೆ, ಆಶೀರ್ವಾದ ಇದೆ ಅಂತ ಅಷ್ಟೇ.